ಸಿರಾ ತಾಲೂಕು ಗೋಣಿಹಳ್ಳಿ ಗ್ರಾಮದಲ್ಲಿ ಆನೆಕಲ್ಲುಗಳು ಹೆಚ್ಚಿಗೆ ಬಿದ್ದು ನಮ್ಮ ದಾಳಿಂಬೆ ತೋಟ, ಪಪ್ಪಾಯಿ ಹಾಗೂ ಇನ್ನು ಇತರೆ ಬೆಳೆಗಳು ಬಹಳ ಹಾನಿಯಾಗಿದ್ದಾವೆ. ಆ ಒಂದು ಉದ್ದೇಶಪೂರ್ವಕವಾಗಿ ಈಗ ನೀವು ನಮ್ಮ ಜನಪ್ರತಿನಿಧಿಗಳು, ಅತಿ ಮುಖ್ಯವಾಗಿ ಜನಪ್ರತಿನಿಧಿಗಳು, ಅದ್ರಾಗೂ ನಮ್ಮ ಭಗೀರಥ ಅಂತ ಹೆಸರು ತಗೊಂಡಿದ್ದೀರಾ ಟಿ.ಬಿ. ಜಯಚಂದ್ರ ಅವರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿ ಇಡೀ ಗ್ರಾಮ ಅಂದುಕುಂಟೆ ಪಂಚಾಯಿತಿ ಒಂದೇ ಅಲ್ಲ, ಅಕ್ಕಪಕ್ಕ ಪಂಚಾಯಿತಿಗಳಿಗೂ ಇಲ್ಲಿ ಅತಿ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ. ನೀವು ದಯವಿಟ್ಟು ಈ ಒಂದು ಸಮಯದಲ್ಲಿ ಈಕ್ಷಣೆ ಕೊಟ್ಟುಬಿಟ್ಟು, ನಾವು ಸುಮಾರು ಎಲ್ಲಾ ಬ್ಯಾಂಕುಗಳಿಗೂ ಸಾಲ ಮಾಡ್ಕೊಂಡು ನಾವು 7-8 ಲಕ್ಷ ರೂಪಾಯಿವರೆಗೂ ನಾವು ತುಂಬಾ ಸಾಲಗಾರರಾಗಿದ್ದೀವಿ. ಈಗ ಬಂದು ಖುದ್ದಾಗಿ ನೋಡಿ, ನೀವು ಬೆಳೆ ಕೈಗೆ ಬಂದಿರೋದು ನಮಗೆ ಬಾಯಿ ಸಿಗ್ತಾ ಇಲ್ಲ. ಈಗ ನಾವು ಬರೆ ಇನ್ನ 20 ದಿನ ಬಿಟ್ಟು ಕಟ್ ಮಾಡೋ ಅಂತ ಹಣ್ಣನ್ನ ನಾವು ಈಗಲೇ ನಾವು ಕಟ್ ಮಾಡಿ ಮಾರ್ಕೆಟಿಗೆ ತಗೊಂಡೋದ್ರೆ ಬರೀ 60-70 ರೂಪಾಯಿ ಕೆಜಿ ಬೆಲೆ ಬಾಳ್ತಾ ಐತೆ. ಈಗ ಬಹಳ ಸಂಕಷ್ಟದಲ್ಲಿದ್ದೀವಿ ಎಲ್ಲ ರೈತರು. ದಯವಿಟ್ಟು ನೀವು ಜನಪ್ರತಿನಿಧಿಗಳು ಬಂದು ನಮ್ಗೆ ಸಹಕರಿಸ್ಬೇಕು ಅಂತನ ಪಕ್ಷಾತೀತವಾಗಿ ನೀವು ಬಂದು ನಮ್ಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ರೈತರಿಗೆ ಏನು ಅನುಕೂಲ ಆಗುತ್ತೋ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತನ ಎಲ್ಲಾ ರೈತರ ಪರವಾಗಿ ನಾನು ಕಳಕಳಿಯಾಗಿ ಕೇಳ್ಕೊಂತ ಇದ್ದೇನೆ. ಜನಪ್ರತಿನಿಧಿಗಳು ಎಲ್ಲೇ ಇದ್ರು ಬಂದು ಈ ಒಂದು ಕೆಲವು ಪಂಚಾಯಿತಿಗಳು, ಕೆಲವು ದಾಳಿಂಬೆ ತೋಟಗಳನ್ನ ನೋಡ್ಕೊಂಡು ರೈತರ ಕಷ್ಟನ ನೀವು ಸ್ಪಂದಿಸಿದ್ರೆ ಬೇರೆ ಯಾವಾಗ ಸ್ಪಂದಿಸಕ್ಕಾಗಲ್ಲ. ದಯವಿಟ್ಟು ಜನಪ್ರತಿನಿಧಿಗಳು ಎಲ್ಲಾ ರೈತರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಜಯಚಂದ್ರ ಆಗಿರ್ಬೋದು, ಇತರೆ ನಾಯಕರು ಇರ್ಬೋದು, ಎಲ್ಲಾ ಮುಖಂಡರುಗಳು ಸಿರಾ ತಾಲೂಕಿನಾಗಿರೋನು ಪಕ್ಷಾತೀತವಾಗಿ ಬಂದು ನಮ್ಮ ಒಂದು ರೈತರ ಕಷ್ಟನ ನೋಡಿ ಹೋಗ್ಬೇಕಾಗಿ ವಿನಂತಿ. ಈಗ ಸಾಲ ಮಾಡಿದ್ದೀರಿ ಅಂದ್ರಲ್ಲ, ದಾಳಿಂಬ್ರಿಗೆ ಅಂತಾನೆ ಮಾಡಿದ್ವಿ ಸರ್. ದಾಳಿಂಬ್ರಿಗೆ ಅಂತಲೇ ಕೆನರಾ ಬ್ಯಾಂಕ್ಗಳಿಗೆ 3-4 ಲಕ್ಷ 5 ಲಕ್ಷದವರೆಗೂ ನಾವು ದಾಳಿಂಬ್ರೆ ತಗೊಂಡಿದ್ವಿ. ನಾವು ಕೇವಲ ತಗೊಂತಾ ಇರೋದೇನು ಅಂದ್ರೆ ಈ ಒಂದು ಇನ್ಸೂರೆನ್ಸ್ ಅಂತ ಏನ್ ನಾವು ಕಟ್ತಾ ಇದ್ವೋ ಆ ವಿಮೆ ಬೆಳೆಗೆ ಏನೋ ಬಂದಷ್ಟು ಕುಂಟಿಗೆ 300, 200, 400ವರೆಗೂ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಅದು 20 ತಿಂಗಳು ಬೇಕು. ಇವತ್ತು ಕಟ್ಟಿದ್ರೆ ಇನ್ನು 20 ತಿಂಗಳಿಗೆ ನಾವು ಇನ್ಸೂರೆನ್ಸ್ ದುಡ್ಡನ್ನ ಕ್ಲೈಮ್ ಮಾಡ್ಕೊಂಬಕ್ ಸಾಧ್ಯ ಆಗೋದು. ಇವಾಗ ಬರೀ ಕೈಗೆ ಇನ್ನು ಆಗಸ್ಟ್ ತಿಂಗಳು, ಜುಲೈಗೆ ನಾವು ಇನ್ಸೂರೆನ್ಸ್ ಕಟ್ಟಬೇಕು. ಕಡಿಮೆ ಅಂದ್ರೂ 10-15 ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕಟ್ಟಕ್ ಹೋಗ್ತೀವಿ. ಅವತ್ತು ರೈತರ ತಗ ದುಡ್ಡಿರಲ್ಲ. ಇವತ್ತು ಬೆಳೆ ಬಂದ್ರೆ ರೈತರ ತಗ ದುಡ್ಡಿರೋದು, ಅದಕ್ಕೂ ಸಾಲ ಮಾಡಿ ನಾವು ಕೊಡ್ತೀವಿ. ಹೀಗಾಗಿನ ನಮ್ಗೆ ಬಹಳ ಸಂಕಷ್ಟಕ್ಕೆ ಬಂದೈತೆ. ಯಾಕೆಂದ್ರೆ ಇತ್ತೀಚೆಗೆ ನಮ್ಗೇನೋ ಇದೊಂದು ಬೆಳೆ ಲಕ್ಷ ರೂಪಾಯಿ ಎಣ್ಸೋಂಥದ್ದು ಅಂತ ಹೇಳ್ಬಿಟ್ಟು ನಾವು ಮಾಡಿವಿ, ಆದ್ರೆ ಇದು ಕೈ ಕೊಟ್ಟೈತೆ. ಈಗ ದಯವಿಟ್ಟು ಹೇಳ್ತೇನೆ, ಈ ಗಡಿನಾಡು ಎಲ್ಲಿ ಗೋಣಿಹಳ್ಳಿ ಗ್ರಾಮದಲ್ಲಿ ಆಂಧ್ರ ಗಡಿಯಿಂದ ಹಿಡಿದು ಲಕ್ಕನಹಳ್ಳಿವರೆಗೂ ಈ ಸಮಸ್ಯೆ ಸೃಷ್ಟಿಯಾಗಿದೆ. ದಯವಿಟ್ಟು ಜನಪ್ರತಿನಿಧಿಗಳು ಬಂದು ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ರೈತರು ಕೇಳ್ತಾ ಇದ್ದೀನಿ. ಗೋಣಿಹಳ್ಳಿ ಗ್ರಾಮದಾಗ ಅತಿ ಹೆಚ್ಚಾಗಿ ಬಂದಿರೋದು. ಈಗ ಇದು ಆವಿಕಲ್ ಬಿದ್ದಿರೋದ್ರಿಂದಾನೇ ಈ ಸಮಸ್ಯೆ ಅದು ನಮ್ಮ ಇಡೀ ಶಿರಾ ತಾಲೂಕ್ನ ಬಿದ್ದಿರೋದಂದ್ರೆ ಗೋಣಿಹಳ್ಳಿ ಎಷ್ಟು ಆವಿಕಲ್ ಬಿದ್ದಿದೆ. ಹೆಚ್ಚು ಬೆಳೆ ಅಂದ್ರೆ ಗೋಣಿಹಳ್ಳಿ ತಗೆ ಎಲ್ಲಾ ಗ್ರಾಮಸ್ಥರದ್ದು ಬರೇ ದಾಳಂಬ್ರೆನೇ ಇರೋದು. ಆನೆಕಲ್ ಬೀಳೋದು ಹೆಂಗೆ ಅಂದ್ರೆ ಈ ಬೆಕ್ಕು ನಾಯಿ ಕಚ್ಚಿದಂಗ ಆಗುತ್ತೆ. ಆನೆಕಲ್ ಬಿದ್ದಿದ್ದು ಅದು ಸ್ಟಾರ್ ರೂಪವಾಗಿ ಹಣ್ಣಿನ ಬಿದ್ದಿರುತ್ತೆ. ಭೂಮಿಗೆ ಬಿದ್ದಾಗ ಅದು ಗೋಲಿ ರೂಪ ಆಗ್ಬೋದು. ಬೀಳ್ಬೇಕಾದ್ರೆ ಅದು ಸ್ಟಾರ್ ರೂಪವಾಗಿ ಬೀಳುತ್ತೆ. ಮುಳ್ಳು ಇರುತ್ತೆ. ಆ ಮುಳ್ಳು ಏನತ್ತೆ ಹಣ್ಣಿಗೆ ಹೊಡೆದಾಗ ಹೊಡ್ಕೊಂಡು ಅದರಲ್ಲಿ ಈಸಿಕೆ ಓಪನ್ ಆಗುತ್ತೆ. ಹೀಗಾಗಿ ದಾಳಂಬ್ರೆ ಗೋಣಿಹಳ್ಳಿ ಒಳಗೆ ಇರೋದು ಜಾಸ್ತಿ. ಜನಪ್ರತಿನಿಧಿಗಳು ಈ ಒಂದು ಶೇಂಗಾ ಏನು ಪ್ರತಿಯೊಂದು ಏನು ಇಲ್ಲ ಇಲ್ಲಿ ಗೋಣಿಹಳ್ಳಿ ದಾಳಂಬ್ರೆ ಒಂದೇ ಲಕ್ಷಾಂತರ ರೂಪಾಯಿ, 400 ಗಿಡ 300 ಗಿಡಕ್ಕೆ ಲಕ್ಷಾಂತರ ರೂಪಾಯಿ ಇಲ್ಲಿಗೆ ಖರ್ಚು ಮಾಡಿದ್ರೆ ಇನ್ನೂ ಲಕ್ಷ ರೂಪಾಯಿ ಹಾಕ್ಬೇಕು. ತಾಲೂಕಿನಲ್ಲಿ ಗೋಣಿಹಳ್ಳಿ ಗ್ರಾಮದಲ್ಲಿ, ಅದು ಇಡೀ ಶಿರಾ ತಾಲೂಕಲ್ಲಿ ಗೋಣಿಹಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬ ರೈತನು ದಾಳಿಂಬೆ ಅವಲಂಬಿಸ್ಕೊಂಡೆ ಜೀವನ ಮಾಡ್ತಾರೆ. ಅದು ತಾಲೂಕಿಗೇನೆ ಡಿಸ್ಟಿಕ್ಕಿಗೇನೆ ಹೆಸರು ಆಗಿರೋದು ಗೋಣಿಹಳ್ಳಿ ದಾಳಿಂಬೆ ಬೆಳೆಗಾರರು. ಇಲ್ಲಿ ಪ್ರತಿಯೊಂದು ಮನೆನೂ ದಾಳಿಂಬೆ ಬೆಳೆಗಾರರೇ. ಏನ್ ಬೇರೆ ಬೆಳೆ ಏನು ಬೆಳೆಯಲ್ಲ. ಇಲ್ಲಿ ಪ್ರತಿಯೊಂದು ಮನೆಗೂ ದಾಳಿಂಬ್ರೆನೆ. ಇದು ನಮ್ಗೆ ರೈತರಿಗೆ ಇದೇ ಜೀವನಾಡಿ. ಸಾಹೇಬ್ರಿಗೆ ಮನವಿ ಮಾಡ್ಕೊಳ್ಳೋದೇನೀಗ ನೀವು?
ನಾವು ಸಾಹೇಬ್ರು ಬಂದು ಗ್ರಾಮದ ಬೆಳೆ ನೋಡ್ಬೇಕು, ನೋಡ್ಬಿಟ್ಟು ಪರಿಹಾರ ಮನ್ನಾ ಮಾಡ್ಬೇಕು, ಸಾಲ ಮನ್ನಾ ಮಾಡಕ್ಕೆ ಕೇಂದ್ರಕ್ಕೂ ಕರ್ನಾಟಕ ಸರ್ಕಾರ ಸಾಲ ಮನ್ನಾ ಮಾಡ್ಲೇಬೇಕು. 2 ಲಕ್ಷ 3 ಲಕ್ಷ 4 ಲಕ್ಷ ಸಾಲ ಮನ್ನಾ ಮಾಡ್ಬೇಕು, ಇನ್ಸೂರೆನ್ಸ್ ಕಟ್ಟಿಲ್ಲ, ಅಷ್ಟು ಕಟ್ಟಿಲ್ಲ, ಕೆಲವರು ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಕೆಲವರು ಇನ್ಸೂರೆನ್ಸ್ ಕಟ್ಟಿಲ್ಲ. ಈ ಕೃತಕವಾಗಿ ಇದೇನಾಗೈತೆ ಅಂದ್ರೆ ಇವಾಗ ಆನೆಕಲ್ ಬಿದ್ಬಿಟ್ಟು ನಮ್ಗೆ ಬೆಳೆ ಹಾನಿಯಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಸಾಲ ಮನ್ನಾ ಮಾಡ್ಲೇಬೇಕು.